ಶ್ರೀ ಗುರುಭ್ಯೋ ನಮಃ. ಹರ ಮುನಿದ್ರು ಗುರು ಕಾಯುವ ಎನ್ನುವಂಥ ಮಾತಿದೆ. ನಮ್ಮ ಜೀವನದಲ್ಲಿ ಏನೇ ಒಳ್ಳೆಯದಾಗಬೇಕು ಅಂತ ಕುಂದ್ರೂ ಕೂಡ ಗುರುವಿನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಕನ್ನಡದಲ್ಲಿ ರಾಯರ ದರ್ಶನ ಎನ್ನುವಂತಹ ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ. ಈಗ ರಿಲೀಸ್ ಆಗಿ 2 ವಾರಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿದೆ. ಈ ಒಂದು ಆಲ್ಬಮ್ ಸಾಂಗ್ನ ರಘು ಭಟ್ ಎನ್ನುವರು ಸಾರಥ್ಯವನ್ನು ವಹಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ರಘು ಭಟ್ ಅವರಿದ್ದಾರೆ. ನಮಸ್ತೆ. ನಮಸ್ಕಾರ. ಈಗ ಮೊದಲೇ ನಾನು ಹೇಳ್ದಂಗೆ, ಈಗ ಜೀವನದಲ್ಲಿ ಏನೇ ಆಗಬೇಕು ಅಂತಂದ್ರೂ ಕೂಡ ಗುರುವಿನ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಈಗ ನೀವೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೂ ಕೂಡ ದೇವ್ ನಮ್ಮನ್ನು ಕರೆಸ್ಕೋಬೇಕು, ನಾವು ಹೋಗಬೇಕು ಅಂತ ಅನ್ಕೊಳ್ಳೋದಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಪ್ರಥಮವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾನಂ ತಾಂ ಕಾಮಧೇನು ಓಂ ಗುರುಭ್ಯೋ ನಮಃ. ಅದು ನಿಜ 100%. ಈಗ ನಾವು ಒಂದು ಸಾಂಗ್ ಮಾಡ್ತೀವಿ ರಾಯರ ಬಗ್ಗೆ ಅಂತ ಅಂದ್ಕೊಂಡಿರಲಿಲ್ಲ. ಅದು ರಾಯರೇ ಕರೆಸ್ಕೊಂಡು ಮಾಡಿಸಿದ್ರು ಅನ್ಕೋತೀನಿ. ಯಾಕಂದರೆ ಪ್ರತಿಯೊಬ್ಬರೂ ಅದಕ್ಕೆ ಇವತ್ತು ಏನು ಸಾಂಗು ಏನಾಗಬೇಕು ಅಂತ ಅದರಲ್ಲಿ ಎಷ್ಟೋ ಟೆಕ್ನಿಷಿಯನ್ಸ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು, ಕ್ಯಾಮ್ರಾಮ್ಯಾನ್ಗಳು ಎಲ್ಲ ಅದು ನನಗೆ ರಾಯರೇ ಕೊಟ್ಟಿರೋರು ಅಂತ ಅಂದ್ಕೊಂಡಿದ್ದೀನಿ. 8 ತಿಂಗಳ ಕಾಲ ಆಲ್ಮೋಸ್ಟ್ ಶೂಟಿಂಗ್ ಮಾಡಿದ್ರಿ ಮಂತ್ರಾಲಯದಲ್ಲಿ. ಆಮೇಲೆ ಗ್ರ್ಯಾಂಡ್ ರಿಲೀಸ್ ಕೂಡ ಮಾಡಿದ್ರಿ. ಸಾಕಷ್ಟು ಕಲಾವಿದರು ಬಂದಿದ್ರು ಮಂತ್ರಾಲಯಕ್ಕೆ. ಅಂದರೆ ಈ ಜರ್ನಿ ಬಗ್ಗೆ ಹೇಳಿ. ಅಂದರೆ ಏನಾಗುತ್ತೆ, ಈಗ ಎಲ್ಲ ಒಂದು ಕಡೆ ಹೋಗಬೇಕು ಅಂದಾಗ ಏನೋ ಒಂದಷ್ಟು ಕೆಲಸಗಳು ಎಲ್ಲ ಬರುತ್ತೆ. ಬಟ್ ಹಾಗಾಗಲಿಲ್ಲ, ಕಲಾವಿದರು ಸಾಕಷ್ಟು ಜನ ಬಂದರು, ಅದ್ದೂರಿಯಾಗಿ ರಿಲೀಸ್ ಆಯಿತು. 100%. ಅವತ್ತು ರಿಲೀಸಿಂಗ್ಗೆ ಇನ್ನೂ ಜಾಸ್ತಿ ಜನಕ್ಕೆ ಇನ್ವೈಟ್ ಮಾಡಿದ್ದೆ, ತುಂಬ ಜನರಿಗೆ ಇನ್ವೈಟ್ ಮಾಡಿದ್ದೆ. ಅದು ನೀವು ಹೇಳ್ತೀರಿ ಅಗೈನ್ ರಾಯರ್ ಕರೆಸ್ಕೋಬೇಕು ಅಂತ. ಸೊ ಎಷ್ಟು ಜನ ರಾಯರ್ ಕರೆಸ್ಕೊಂಡಿದ್ದಾರೆ ಅವತ್ತಿನ ದಿವಸ ಅವ್ರು ಬಂದಿದ್ದಾರೆ. ಸೊ ಸುಬ್ರೀಂದ್ರ ಶ್ರೀಗಳು ಏನು ಹೇಳ್ತಾ ಇದ್ರು, ಸೊ ಇನ್ವೈಟ್ ಮಾಡಿ, ಎಲ್ರಿಗೂ ಇನ್ವೈಟ್ ಮಾಡಿ, ಎಲ್ರಿಗೂ ರಾಯರೇ. ಸೊ ಯಾರಿಗೆ ಪಾಪ ಅವ್ರವ್ರಿಗೆ ಕೆಲಸ, ಅವ್ರವ್ರ ಒತ್ತಡ ಇರುತ್ತೆ, ಮನೆಯಲ್ಲಿ ಬರಬಾರ್ದು ಅಂತ ಕೆಲವೊಮ್ಮೆ ಇರುತ್ತೆ, ಅಂಥವ್ರಿಗೆಲ್ಲ ಬರೋಕ್ಕಾಗಿಲ್ಲ. ಬಾಕಿದವರೆಲ್ಲ ಬಂದಿದ್ದಾರೆ, ರಾಯರ್ ಕರೆಸ್ಕೋತಾರೆ ಅಂತ ಹೇಳ್ತಿದ್ರು. ಸೊ ಅವರೆಲ್ಲ ಬಂದಿದ್ದಾರೆ. ಆ್ಯಂಡ್ ನನ್ನ ಪ್ರಕಾರ ಇಲ್ಲಿ ತನಕ ಐ ಥಿಂಕ್ ಮಂತ್ರಾಲಯ ಎದುರುಗಡೆ ಸ್ಟೇಜ್ ಹಾಕಿ ಅಷ್ಟು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಆಗಿರಲಿಲ್ಲ. ಅದನ್ನು ಗುರುಗಳ ಆಶೀರ್ವಾದನೇ ನಮಗೆ ಅದಕ್ಕೆ ಏನು ಮುಂದೆ ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಅವ್ರ ಹತ್ರ ಹೋಗಿ ಮಾತಾಡಬೇಕಾದ್ರೆ, ಅವ್ರ ಹತ್ರ ಅಡ್ವೈಸ್ ತೊಗೋಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಎಲ್ಲ ಚೆನ್ನಾಗಾಗುತ್ತೆ. ಯಾಕಂದರೆ ಪಾಪ ಅವ್ರು ತುಂಬ ಬ್ಯುಸಿ ಇದ್ದರು. ಅಂದರೆ ಹೇಳ್ತಾರೆ ದಿವಸಕ್ಕೆ 1 ಲಕ್ಷಾಂತರ ಭಕ್ತರು ಬರ್ತಾರೆ, ಅವ್ರಿಗೆ ಮಂತ್ರಾಕ್ಷತೆ ಕೊಡೋದಾಗಿರ್ಬೋದು, ಅಲ್ಲಿದ್ದು ಮಠದಲ್ಲಿ ಪೂಜೆಗಳು, ಅದರಲ್ಲೂ ನಮಗೆ ಟೈಮ್ ಕೊಡ್ತಾಯಿದ್ರು. ಸೊ ಅವರ ಆಶೀರ್ವಾದ ಇಲ್ಲ ಅಂದರೆ ಇಷ್ಟು ಸಕ್ಸಸ್ ಆಗೋಕ್ಕೆ ಕಾರಣ ಆಗ್ತಿರ್ಲಿಲ್ಲ. ಆ್ಯಂಡ್ ಅಜನೀಶ್ ಆ್ಯಂಡ್ ಬಾಬಿ ಮೇಡಮ್ ಅವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ನನ್ನ ಒಂದು 20-25 ವರ್ಷದ ಸ್ನೇಹ ಅವ್ರದ್ದು ನಂದು. ಅವ್ರಿಗೊಂದು ಫಸ್ಟ್ ಕಾಲ್ ಮಾಡಬೇಕಾದ್ರೆ ಫಸ್ಟ್ ಕಾಲಲ್ಲೇ ಅವರು ಇಲ್ಲ 100% ಮಾಡೋಣ ರಾಯರಿಗೋಸ್ಕರ. ಯಾಕಂದರೆ ಅವರು ರಾಯರನ್ನು ತುಂಬ ನಂಬ್ತಾರೆ. ಅದರದ್ದೇ ಒಂದು ಸ್ಟೋರೀಸ್ ಇದೆ ಈ ಕಾಂತಾರ ಬಗ್ಗೆ, ಯಾವುದೋ ಒಂದು ಸಾಂಗ್ಗೆ. ಸೊ ಅವರು ನೆಕ್ಸ್ಟ್ ಸಿಗಬೇಕಾದ್ರೆ ನಿಮ್ಮ ಪಾಡ್ಕಾಸ್ಟಲ್ಲಿ ಇಲ್ಲ ಯಾವುದಾದ್ರು ಇದ್ರಲ್ಲಿ ಸಿಗ್ಬೇಕಾದ್ರೆ ಹೇಳ್ತಾರೆ ಅದ್ರ ಬಗ್ಗೆ. ಆ್ಯಂಡ್ ಪ್ರೆಸ್ ಮೀಟಲ್ಲೂ ಹೇಳಿದರು. ಸೊ ಅವರು ಒಂದು ಕಾಲಲ್ಲೇ ಓಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಆಗಿರ್ಬೋದು, ನಾಗೇಶ್ ಆಚಾರ್ಯ ಆಗಿರ್ಬೋದು, ನಾಗೇಂದ್ರ ಅರಸ್ ನಮ್ಮ ಟೀಸರ್ನ ಬ್ಯೂಟಿಫುಲ್ಲಾಗಿ ಕಟ್ ಮಾಡಿದರು. ಆ್ಯಂಡ್ ಸುರೇಶ್ ಅರಸ್ ನಿಮ್ಗೆ ಗೊತ್ತಿರ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್, ತುಂಬ ಸೀನಿಯರ್ ಎಡಿಟರು. ಅವರು ಪೂರ್ತಿ ಸಾಂಗ್ನ ಅವ್ರು ಎಡಿಟ್ ಮಾಡಿದ್ದಾರೆ. ಸೊ ಅವರು ತುಂಬ ರಾಯರ ಭಕ್ತರು. ಅವ್ರ ಮನೆಯಲ್ಲೇ ಒಂದು ರಾಯರ ದೊಡ್ಡ ವಿಗ್ರಹ ಇದೆ. ಸೊ ಪ್ರತಿಯೊಬ್ಬರು ಅಟ್ಯಾಚ್ಮೆಂಟ್ ಹೆಂಗೆ ಆಗ್ತಾ ಹೋಯ್ತು ಹೇಳಿದ್ರೆ ಇಟ್ ಈಸ್ ವಂಡರ್ಫುಲ್. ಆ್ಯಂಡ್ ಅದೇ ರೀತಿ ಸೆಲೆಬ್ರಿಟೀಸ್ಗಳು ಅಷ್ಟೇ. ನಾವು ಕರಿವಾಗ ಯಾರೂ ಬರಲ್ಲ ಅಂತ ಹೇಳಲಿಲ್ಲ, ಎಲ್ಲರೂ ಬರ್ತೀನಿ ಪಾಪ ಅವರವರೇ ಅಷ್ಟು ಬ್ಯುಸಿ ಶೆಡ್ಯೂಲ್ ಬಂದರು, ಒಂದು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ರು. ಆ್ಯಂಡ್ ಮಾಧ್ಯಮದವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಧೀಂದ್ರ ವೆಂಕಟೇಶ್ PR ಆಗಿರ್ಬೋದು, ಪ್ರತಿಯೊಬ್ಬರು ಜರ್ನಲಿಸ್ಟ್ಗಳಾಗಿರ್ಬೋದು ಬಂದು ಅಷ್ಟು ಪೇಷನ್ಸಲ್ಲಿ ಇದ್ದು ರಾಯರ ದರ್ಶನ ಮಾಡಿ ಮಂತ್ರಾಕ್ಷತೆ ಎಲ್ಲ ತೊಗೊಂಡು ಈವೆಂಟ್ ಮುಗಿಸ್ಕೊಂಡು. ಆ್ಯಂಡ್ ರಿವ್ಯೂ ಇವತ್ತು ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಕರ್ನಾಟಕದ ಜನತೆ ಹಾಗೂ ಪ್ರತಿಯೊಬ್ಬರು ಪ್ರಪಂಚದಾದ್ಯಂತ ರಾಯರ ಭಕ್ತರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಶೇರ್ಸ್ ಮಾಡ್ತಾ ಇದ್ದಾರೆ. ಸೊ ಒಂದು ರೀತಿಲಿ ಖುಷಿ ಆಗುತ್ತೆ. ಓಕೆ, ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ಅಂತ, ಯಾವ ಒಂದು ವಿಷಯ ಪ್ರೇರೇಪಣೆ ಕೊಡ್ತು? ಆ್ಯಕ್ಚುಲಿ ಇದಕ್ಕಿಂತ ಮೊದಲು ನಮ್ಮ ಲಕ್ಷ್ಮೀ ಗಣೇಶ್ ಪ್ರೊಡಕ್ಷನ್ ಏನಿದೆಯೋ ಒಂದು ಬೇರೆ ಒಂದು ಟೆಂಪಲ್ ಬಗ್ಗೆ ನಾವು ಯೋಚನೆ ಮಾಡಿದ್ವಿ. ಅದು ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ಕು ಆಗಿತ್ತು. ಸೊ ಬಟ್ ಸ್ವಲ್ಪ ಇನ್ನೂ ಟೈಮ್ ತೊಗೊಳ್ತಾ ಇತ್ತು. ದೆನ್ ಓಕೆ ಅಂತೇಳಿ ಹೆಂಗೂ ನಾನು ವರ್ಷಕ್ಕೆ 1-2 ಸಲ ಮಂತ್ರಾಲಯಕ್ಕೆ ಹೋಗ್ತೀನಿ. ನಾನು ನಮ್ಮ ಶ್ರೀಮತಿ ಸುಗುಣ ಅವರು ಆ್ಯಂಡ್ ನನ್ನ ಚಿಕ್ಕಮ್ಮ ಫ್ಯಾಮಿಲಿ ಹೋಗ್ತಾ ಇದ್ವಿ ಮಂತ್ರಾಲಯಕ್ಕೆ. ಹೋಗಿ ಅಲ್ಲಿ ಲಕ್ಷ್ಮೀ ಸರ್ ಅಂತ ಒಬ್ಬರು ಇದ್ದಾರೆ ಮೇಜರ್.
ಅವ್ರೇನು ಮಾಡಿದ್ರು, ಅವ್ರ ಹತ್ರ ರೂಮ್ ಎಲ್ಲ ನಮಗೆ ಅರೇಂಜ್ ಮಾಡ್ತಾರೆ. ಅವ್ರು ಕೇಳಿದೆ ಗುರುಗಳಿದ್ದಾರಾ ಈ ಥರ ಅಂತ. ಸೊ ನಾನು ಹಂಗೆ ನಮ್ಮ ಶ್ರೀಮತಿಯಲ್ಲಿ ಡಿಸೈಡ್ ಮಾಡುವಾಗ ಯಾಕೆ ಇಲ್ಲಿ ಇದು ಮಾಡಬಾರ್ದು ಅಂತ ಹೇಳಿದೆ. ಅವಳು ಇಮಿಡಿಯೇಟ್ಲಿ ಬೆಸ್ಟು ಇಲ್ಲಿದೆ ಮಾಡೋಣ ರಾಯರು, ನೀವು ನಾವೆಲ್ಲ ತುಂಬ ನಂಬ್ತೀವಿ. ಅವಳು ಗುರುವಾರ ಹುಟ್ಟಿರೋದು, ನಾನು ಗುರುವಾರ ಹುಟ್ಟಿರೋದು, ನನ್ನ ಹೆಸರು ರಾಘವೇಂದ್ರ ಅಂತ. ಸೊ ಎಲ್ಲ ಡಿಸೈಡ್ ಮಾಡಿ ಎಲ್ಲ ಅದೊಂದು ಮ್ಯಾಚ್ ಆಗ್ತಾ ಬಂತು. ಸೊ ಇಮಿಡಿಯೇಟ್ಲಿ ಲಕ್ಷ್ಮೀ ಹತ್ರ ಮಾತಾಡಿಕೊಂಡು ಗುರುಗಳಿದ್ದಾರೆ ಅಂತ. ಗುರುಗಳು ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಸುತ್ತ ಹಾಕ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿ, ಅವರು ಬಳ್ಳಾರಿಲಿ ಒಂದು ಕಡೆ ಅವತ್ತು ಮಠದಲ್ಲಿದ್ದರು. ಸೊ ಅಲ್ಲಿ ಹೋಗಿ ಅಲ್ಲಿಂದ ಅವರ ಮಂತ್ರಾಕ್ಷತೆ ಪ್ರಸಾದ ತೊಗೊಂಡು ಅವ್ರು ಈಗಲೇ ಬನ್ನಿ ನೀವು, ನಾನು ಇರ್ತೀನಿ ಶುಕ್ರವಾರ ತನಕ ಇರ್ತೀನಿ ಮಠದಲ್ಲೇ ಅಂತ ಹೇಳಿದ್ರು. ಸೊ ನಾವೇನು ಪ್ರಿಪ್ರೇಷನ್ ಆಗಿರಲಿಲ್ಲ, ನೀವು ಹೇಳ್ದಂಗೆ ಜಸ್ಟ್ ಯೋಚನೆ ಮಾಡಿ ಮಾಡಬೇಕು ಅಂದ್ಕೊಂಡಿದ್ವಿ ಅಲ್ಲೇ ಮಂತ್ರಾಲಯದಲ್ಲೇ. ಸೊ ಅದಾದಮೇಲೆ ನೆಕ್ಸ್ಟ್ ಹಂಗೆ ಬಿಫೋರ್ ಫ್ರೈಡೇ ಹೋದ್ವಿ. ಸೊ ಬರ್ತಾ ಕಾಲಲ್ಲಿ ಅದೇ ಅಜ್ನೀಶು, ನಾಗಾರ್ಜುನ ಶರ್ಮಾ ಎಲ್ರಿಗೂ ಮಾತಾಡ್ಕೊಂಡು ಓಕೆ ತೊಗೊಂಡು ಒಂದು ರೆಡಿಯಾಗಿ ಹೋಗಿದ್ದೆ. ಇಮಿಡಿಯೇಟ್ಲಿ ಅವರು ಮಂತ್ರಾಕ್ಷತೆ ಪ್ರಸಾದ ಕೊಟ್ಟು ಮಾಡಿ ನನ್ನಿಂದ ಏನಾಗಬೇಕು ಅಂತ ಕೇಳಿದ್ರು. ಅದೊಂದು ಕಾನ್ಸೆಪ್ಟ್ ಇದೆ, ನನ್ನಿಂದ ಏನಾಗಬೇಕು. ಸೊ ನಾನು ಹೇಳಿದೆ ನನಗೊಂದು 2 ದಿವಸ ನಿಮ್ಗೆ ಡೇಟ್ಸ್ ಬೇಕು. ನನ್ನ ಡೇಟ್ ತೊಗೊಂಡು ಏನು ಮಾಡ್ತಾರೆ, ಯಾಕಂದ್ರೆ ಪಾಪ ಅವ್ರಿಗೆ ಐಡಿಯಾಸ್ ಇರಲಿಲ್ಲ, ಕೊಟ್ಟಿದ್ದೆ. ಸೊ ಆಯಿತು ಅಂತ ಅದು ಒಪ್ಪಿಗೆ ಕೊಟ್ಟರು. ಸೊ ಅದಾದಮೇಲೆ ಪಾಪ ಹೇಳ್ತೀವಲ್ಲ ಎಲ್ಲ ವಿಷಯದಲ್ಲೂ ಅವರ ಒಂದು ಬ್ಲೆಸ್ಸಿಂಗು, ಅವ್ರದ್ದು ಇದೀ ಸಪೋರ್ಟ್ ಇರಲಿಲ್ಲ ಅಂದರೆ ಇಷ್ಟು ಮಟ್ಟಿಗೆ ಇವತ್ತು ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನೇ ಕೆಲಸ ಮಾಡಬೇಕು ಅಂತಂದಾಗಲೂ ಕೂಡ ಯಾವುದೋ ಒಂದು ರೀತಿಯ ಅಡೆತಡೆಗಳು, ಸವಾಲುಗಳು ಬಂದೇ ಬರುತ್ತೆ, ಸಹಜ ಕೂಡ. ಈಗ ಶೂಟಿಂಗ್ ಪ್ರೊಸೆಸ್ 8 ತಿಂಗಳ ಕಾಲ ಮಾಡಿದ್ರಿ, ಆ್ಯಂಡ್ ಮಂತ್ರಾಲಯದಲ್ಲಿ ಒಂದಷ್ಟು ಕ್ರೌಡೆಲ್ಲ ಇರುತ್ತೆ, ಅದ್ರ ಮಧ್ಯೆ ಶೂಟಿಂಗ್ ಮಾಡಬೇಕು. ಈ ಅಡೆತಡೆಗಳೆಲ್ಲ ಹೇಗೆ ಬಗೆಹರಿದ್ವು ಅಂತ ಅನಿಸುತ್ತೆ? ರಾಯರ ಒಂದು ಪವಾಡ ಏನಾದರೂ ಆಯ್ತಾ ಅಂತ? 100% ಅದು ಲೀಸ್ಟ್ ಆಫ್ ಇದಿದೆ. ಬಟ್ ಆ್ಯಂಡ್ ಅಲ್ಲಿ ಒನ್ ಬೈ ಒನ್ ಹೆಸರು ಹೇಳ್ಕೊಂಡು ಹೋದರೆ, ಯಾಕಂದರೆ ಒಬ್ಬರು ಹೆಸರು ಹೇಳಿದಾಗಲ್ಲ. ಬಟ್ ಶ್ರೀನಿಧಿ ಕರ್ಣಮ್ ಅಂತ ಪಾಪ ಅವರು ಮೀಡಿಯಾ ಇನ್ಚಾರ್ಜ್ ಅಂತಾಳೆ, ಯಾಕಂದರೆ ಎಲ್ಲ ಜರ್ನಲಿಸ್ಟ್ ಹೋಗೋಕೆ ಗೊತ್ತಾಗಿರುತ್ತೆ. ಗುರುಗಳು ಕರೆದು ಅವರಿಗೆ ಫಸ್ಟ್ ನೋಡಿ ಏನೇನು ಆಗಬೇಕು ಅಂತ ಹೇಳಿದ್ರು, ಇವ್ರಿಗೆ ಮಾಡಿ ಅಂತೇಳಿ. ಸೊ ಅವತ್ತು ಪರ್ಮಿಷನ್ ಲೆಟರಿಂದ ಹಿಡಿದು ಟಿಲ್ ಇವತ್ತಿನ ತನಕನೂ ಏನು ನಡೀತಿದೆ, ಯಾವ ರೀತಿ ನಡೀತಿದೆ ಅಂತ ಪಾಪ ಪೂರ್ತಿ ಸಪೋರ್ಟ್ ಮಾಡಿಕೊಂಡು ಹೇಳ್ತೀವಲ್ಲ, ಬಿಲ್ಡಿಂಗ್ಗೆ ತುಂಬ ಪಿಲ್ಲರ್ಸ್ ಅಂತ, ಅದರಲ್ಲಿ ಒನ್ ಆಫ್ ದ ಪಿಲ್ಲರ್ ಅವರು ಕೂಡ ಅವರು ಇದು ಮಾಡಿದ್ರು. ಆ್ಯಂಡ್ ಶೂಟಿಂಗ್ ಕಷ್ಟ 100%, ಯಾಕಂದರೆ ಡೆವೋಟೀಸ್ ಅವ್ರವ್ರದ್ದೇ ಒಂದು ಇದರಲ್ಲಿ ಬಂದಿರ್ತಾರೆ, ಭಕ್ತಿ, ಪಾಪ ರಾತ್ರಿ ನಿದ್ದೆ ಇರಲ್ಲ, ಅವ್ರ ಮನೇಲಿ ಏನೋ ಒಂದು ಕಷ್ಟ, ಇಲ್ಲ ಕೆಲವರು ತುಂಬ ಖುಷಿಯಾಗಿ ಏನೋ ಒಂದು ರಾಯರ ದರ್ಶನ, ಅವ್ರ ಹುಟ್ಟದಬ್ಬ ಇರುತ್ತೆ, ಇಲ್ಲ ಏನೋ ಆ್ಯನಿವರ್ಸರಿ ಇರುತ್ತೆ, ಬಂದಿರ್ತಾರೆ. ಅದ್ರ ಮಿಡ್ಲಲ್ಲಿ ನಾವು ಕ್ಯಾಮ್ರಾ ಇಡಬೇಕು ಅಂದರೆ ಸೈಡ್ಗೆ ಹೋಗಪ್ಪ ಅಂತ ಹೇಳೋಂತಿದ್ದಿದೆ. ಸೊ ನಾನು ಟೀಮಿಗೆ ನಾನು ಮೊದಲೇ ಇನ್ಸ್ಟ್ರಕ್ಷನ್ ಮಾಡಿದ್ದೆ, ನಾವು ಒಂದು ಟ್ಯಾಗ್ ಮಾಡಿಕೊಂಡು ಎಷ್ಟಾಗುತ್ತೋ ಬಿ ಕೇರ್ಫುಲ್. ಯಾಕಂದ್ರೆ ಒಳಗಡೆ ಗರ್ಭಗುಡಿಯಲ್ಲಿ ಹೋಗೋರು ಅಷ್ಟೇ, ಯಾಕಂದ್ರೆ ಮಡಿಯಲ್ಲಿ ಇರ್ತಾರೆ. ಹೌದು, ಆ ಮಡಿಯಲ್ಲಿ ನಾವು ಅವ್ರಿಗೂ ಡಿಸ್ಟರ್ಬ್ ಮಾಡ್ಬೋದು. ಯಾಕಂದ್ರೆ ನಮ್ಮದು ಯಾವಾಗಾರು ಒಂದ್ಸಲ ನಮ್ಮದು ಏನು ಹೇಳ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ನಾಟಕ ಮಾಡ್ತೀವಿ, ಹೋಗ್ತೀವಿ. ಅವ್ರಿಗೆ ಹಂಗಲ್ಲ, ಅವರು ಪೂರ್ತಿ ಲೈಫ್ ಟೈಮು ಆ್ಯಂಡ್ ಎವ್ರಿ ಇಯರ್ ಇರಬೇಕು, ಎಲ್ರಿಗೂ ಅದೇ ರೀತಿ ಇದು ಕೊಡಬೇಕು. ಸೊ ಅವರು ಎವ್ರಿ ಒನ್ ಮಂತ್ರಾಲಯದ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮ ಈ ತೊಂದರೆಗಳನ್ನು ಅವರು ಸ್ವೀಕರಿಸ್ಕೊಂಡು ನಮ್ಗೆ ಹೆಲ್ಪ್ ಮಾಡಿಕೊಂಡು, ಆ್ಯಂಡ್ ಭಕ್ತರಿಗಂತೂ ಹೇಳ್ತೀವಲ್ಲ, ಅಲ್ಲಿ ನಾವು ಒಂದೊಂದು ನೋಡಿದ್ರೆ ನಮಗೆ ಅದು ಫೀಲ್ ಆಗುತ್ತೆ. ಕ್ಯಾಮ್ರಾ ಇಡಬೇಕಾರೆ ಅಯ್ಯೋ ಅಂತ, ಆ ಶಾರ್ಟ್ಸ್ಗಳು ಕೂಡ ಇದೆ ನಮ್ಮ ಹತ್ರ. ಮುಂದಿನ ದಿನಗಳಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ರಾಯರ ದರ್ಶನ 2 ಅಲ್ಲಿ. ಸೊ ಓವರಾಲ್ ಕಷ್ಟ ಆಯಿತು, ಬಟ್ ರಾಯರೆಲ್ಲದಕ್ಕೂ ಅದಕ್ಕೆ ಒಂದು ಆಶೀರ್ವಾದ ಮಾಡಿ ರಾಯರಿದ್ದಾರೆ ಅಂತ ಹೇಳೋದನ್ನು ತೋರಿಸಿದ್ರು. ಈಗ ದೇವರ ವಿಷಯ ಅಂತ ಬಂದಾಗ ಯಾವುದೇ ರೀತಿಯ ಜನರ ಭಾವನೆಗಳಿಗೆ ಧಕ್ಕೆ ಮಾಡಬಾರ್ದು, ಅದೊಂದು ನಾವು ಕಾನ್ಷಿಯಸ್ ಆಗಿ ಮಾಡಬೇಕಾಗಿರುತ್ತೆ. ಇದರ ಜೊತೆಗೆ ನಾವು ದೇವರಿಗೂ ಕೂಡ ಮೋಸ ಮಾಡಬಾರ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನಿಮಗೆ ಈ ಒಂದು ವಿಚಾರದಲ್ಲಿ ಎಷ್ಟು ಜಾಗರೂಕತೆಯಿಂದ ಇದ್ರಿ ನೀವು? 100%. ಯಾಕೆಂದರೆ ಜಾಗರೂಕತೆಗಿಂತ ಜಾಸ್ತಿ, ಯಾಕಂದರೆ ಲಕ್ಷಾಂತರ ಜನಗಳಲ್ಲಿ ಹೋಗುವಂಥದ್ದು. ನಾವು ಒಂದೊಂದು ಶಾರ್ಟ್ ತೊಗೋಬೇಕಾದ್ರೆ ಯೋಚನೆ ಮಾಡಬೇಕು. ಏನೋ ಒಂದು ಸಿನಿಮಾ ಶೂಟಿಂಗ್ ತೆಗಿಯೋ ಥರ ತೆಗೆದು ಅದನ್ನು ಯಾರಿಗೋ ತೋರಿಸ್ಬಿಟ್ಟು, ಏನೋ ಈಗ ತುಂಬ ಬರುತ್ತೆ ನಾರ್ಮಲ್ ಯೂಟ್ಯೂಬ್ಸ್ಗಳಲ್ಲೆಲ್ಲ ಜಿನೇನಾಗಿ ತೆಗಿತಾ ಇರ್ತಾರೆ. ಬಟ್ ನಾವು ಅಲ್ಲಿ ಆರತಿ ಆಗಬೇಕಾದ್ರೆ ಒಂದು 4-5 ಕ್ಯಾಮ್ರಾ ಇಡ್ತಾ ಇದ್ವಿ, ಯಾಕಂದರೆ ರಿಪೀಟ್ ಮಾಡೋಕ್ಕಾಗಲ್ಲ ನಮಗೆ. ಸೊ ಅದನ್ನು ಒಂದು ಶಾರ್ಟ್ ಒಂದು ಆ್ಯಂಗಲಲ್ಲಿ ಸಿಕ್ಕಿಲ್ಲ, ಇನ್ನೊಂದು ಆ್ಯಂಗಲ್ ತೆಗಿತಾ ಇದ್ವಿ. ಅದನ್ನೆಲ್ಲ ನೀಟಾಗಿ ಇದು ಮಾಡ್ತಿದ್ವಿ. ನೀವೀಗ ಹೇಳ್ದಂಗೆ ಅಂದರೆ 100% ಸುಮ್ಮನೆ ಯಾರಾದರೂ ಅದನ್ನು ತೋರಿಸ್ಕೊಂಡು ಹಂಗಿದೆ ಹಿಂಗಿದೆ ಅನ್ನೆಸೆಸರಿ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳಿಸೋದಕ್ಕಿಂತ ಏನಾಗ್ತಿದೆ ಅದನ್ನು ತಿಳಿಸೋಣ. ಆವಾಗ ಜನರಿಗೆ ಅಟ್ಲೀಸ್ಟ್ ನಂಬಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಆ್ಯಂಡ್ ಗುರುಗಳು ಯಾವಾಗಲೂ ಹೇಳೋರು, ಈಗ ಹಿಂದಿನ ಪೀಳಿಗೆಯಲ್ಲಿ ಈಗ ನಮಗೆ ಗುರುಗಳು ಅಂತ ಇರ್ತಿದ್ರು. ಸೊ ಅವ್ರದ್ದು ನಾವು ನೋಡಿರಲ್ಲ 100 ವರ್ಷ 200 ವರ್ಷ ಹಿಂಗಿರ್ತಾರೆ ಏನು ಅಂತ ನೋಡ್ತಿರಲಿಲ್ಲ. ಸೊ ಈಗ ಅದೇನಾಗಿದೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಇವತ್ತಿನ ಜನ್ರೇಷನ್ ಟೆಕ್ನಾಲಜಿ ಅಷ್ಟು ಬೆಳೆದಿದೆ. ಮುಂದಿನ ದಿನಗಳಲ್ಲಿ ನೋಡಲಿ ಮಂತ್ರಾಲಯದಲ್ಲಿ ಏನಾಗ್ತಿದೆ, ನಾವು ಹೆಂಗಿದ್ವಿ ನೋಡಲಿ, ಮುಂದಿನ ಬೆಳೆ ಧರ್ಮ ಪ್ರಚಾರ ಆಗಲಿ ಅಂತ ಅವ್ರದ್ದೊಂದು ಇಂಟೆನ್ಷನ್. ಸೊ ಅದನ್ನು ನಾನು ಯೋಚನೆ ಮಾಡ್ಕೊಂಡು ಹಿಂಗೆ ಬಂದರೆ ಹಿಂಗೆ ಚೆನ್ನಾಗಿರುತ್ತೆ, ಇವ್ರನ್ನ ಇಲ್ಲಿ ಯೂಸ್ ಮಾಡೋಣ. ಯಾಕಂದರೆ ಆರತಿ ದಿನದ ಪ್ರತಿಯೊಂದು ದೇವರು ಏನು ಸೇವೆ ಇದೆ ಅವರೇ ಮಾಡೋದು.
ಸೊ ಅವ್ರನ್ನ ಅದನ್ನು ತೋರಿಸೋಣ ನೀಟಾಗಿ ಅಂತ ಹೇಳ್ಕೊಂಡು ತೋರಿಸಿದೆ. ಆ್ಯಂಡ್ ಲಾಸ್ಟ್ ಕ್ವಶನ್ ನೀವು ಕೇಳಿದರೆ ಪವಾಡ ಅಂತ ಹೇಳೋದು ತುಂಬ ಆಗಿದೆ. ಯಾವುದು ಅಂತ ಹೇಳಿದ್ರೆ, ನನ್ನ ಶ್ರೀಮತಿಯವ್ರಿಗೊಂದು ಅಲ್ಲೊಂದು ಹಂಪಿಯಲ್ಲಿ ಒಂದು ಶೂಟ್ ಮಾಡ್ತಾ ಇರ್ತೀವಿ ರಾತ್ರಿ ಒಂದು 9:30 ಹಂಗೆ ಚೇಳು ಬಂದು ಕಚ್ಚತ್ತೆ. ಅವಳು ಎಲ್ಲ ಶೂಟಿಂಗ್ ಆಗ್ತಾ ಇರುತ್ತೆ, ಯಾಕಂದರೆ ತಿರ್ಗಾ ಸೇಮ್ ರಿಪೀಟ್ ಮಾಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅದೇ ನಾವೇನು ಬರುತ್ತೋ 3-4 ಕ್ಯಾಮ್ರಲ್ಲಿ ತೊಗೋಬೇಕು. ಅವಳು ಸ್ವಲ್ಪ 5 ನಿಮಿಷ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಅಲ್ಲೇ ಶೂಟಿಂಗ್ ಬಿಟ್ಟು ಹೋಗ್ತೀವಿ. ಅಲ್ಲೂ ಹಾಸ್ಪಿಟ್ಲ್ ಇರೋಲ್ಲ, 20-30 ಕಿಲೋಮೀಟ್ರ್ ಆದಮೇಲೆ ಹೋಗ್ತೀವಿ. ನಾವು ಅಂದ್ಕೊಂಡಿದ್ದು ಹಾವು ಕಚ್ಚಿರುತ್ತೆ ಅಂತ, ಆಮೇಲೆ ಚೇಳು ಕಚ್ಚಿ ಅದು ಒಂದು ಮಿರಾಕಲ್ ಅಂತ ಹೇಳಿ, ಏನೂ ಆಗಿಲ್ಲ. ಅಟ್ಲೀಸ್ಟ್ 1 ಅವರಲ್ಲಿ ಪೂರ್ತಿ ರಿಕವರಿ ಆಗಿ ಇದಾಯಿತು. ಆ ಥರ ಇನ್ಸಿಡೆಂಟ್ಸ್ಗಳು ತುಂಬ ಇದೆ, ಪವಾಡಗಳು. ಇವತ್ತಿನ ಕಲಿಯುಗದ ಕಾಮಧೇನು ಅಂತ ಹೇಳೋದಕ್ಕೆ ಅದೊಂದು ಸಾಕ್ಷಿ.